ಸೊ ವರಮಹಾಲಕ್ಷ್ಮಿ ಸೀಸನ್ ನಡೀತಾ ಇದೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಡೆಕೋರೇಷನ್ ಐಟಮ್ಸ್ನ ನಾನಿವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ, ಆ್ಯಂಡ್ ನಿಮಗೂ ಕೂಡ ಇದು ಯೂಸ್ ಆಗುತ್ತೆ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇವತ್ತು ನಾನು ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆರ್ಚ್ ಮಾಡ್ತಾ ಇದ್ದೀನಿ. ಕಳಸದ ಮೇಲಕ್ಕೆ ಇಡೋದಕ್ಕೆ ಅಂತ ಒಂದು ಆರ್ಚ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ರಫ್ ಸ್ಕೆಚ್ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಅಂತ ಯಾವುದೇ ಥರ ಖರ್ಚು ಮಾಡಿಲ್ಲ, ಏಕೆಂದರೆ ಇದು ಕೇಕ್ ಬಾಕ್ಸ್ ಕವರ್ ಕೊಟ್ಟಿರ್ತಾರಲ್ವ, ಸೊ ಆ ಬಾಕ್ಸಲ್ಲಿ ಆಪೋಸಿಟ್ ಸೈಡಲ್ಲಿ ನಾನು ಈ ಥರ ಸ್ಕೆಚ್ ಹಾಕ್ಕೊಂಡಿದ್ದೀನಿ. ಸೊ ನಾನಿವಾಗ ಇದನ್ನು ಇದೇ ಶೇಪಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇವಾಗ ಇದಕ್ಕೆ ಪೇಂಟ್ ಮಾಡಿ ಇವಾಗ ರೆಡಿ ಆಗಿದೆ ಇದು. ಸೊ ನಿಮಗೆ ಪೇಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನೀವು ಕಲರ್ ಪೇಪರ್ ತೊಗೊಂಡ್ರೆ ಸೊ ಅದಕ್ಕೆ ಪೇಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಇವಾಗ ನಾನು ಇಲ್ಲಿ ತೊಗೊಂಡಿರೋದು ರೆಡ್ ಕಲರ್ ಬೀಡ್ಸ್ ತೊಗೊಂಡಿದ್ದೀನಿ. 10 ಗ್ರಾಮ್ ಬೀಡ್ಸ್ ಇದೆ ಇದು. 10 ಗ್ರಾಮ್ಗೆ 20 ರುಪೀಸು. ನಿಮ್ಮ ಕಡೆ ಹೇಗೆ ಗೊತ್ತಿಲ್ಲ. ಸೊ ಇದು 2 ಕಲರ್ಸ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ರೌಂಡ್ ಸ್ಟೋನ್ಸು, ಇದು ಕೂಡ 10 ಗ್ರಾಮ್ ತೊಗೊಂಡಿದ್ದೀನಿ. ಇದು ಕೂಡ 15 ರುಪೀಸ್ ಇದು. ಹಾಗೆ ಇದು ಕೂಡ 10 ಗ್ರಾಮ್ ತೊಗೊಂಡಿದ್ದೀನಿ. ಇದು ಕೂಡ 15 ರುಪೀಸು. ಆ್ಯಂಡ್ ಇದು ಎಲ್ಲ 10 ಗ್ರಾಮ್ಸು 3 ಕಲರ್ಸ್ ಇದೆ. ಸೊ ಇದು ಕೂಡ ಎಲ್ಲ 15 ರುಪೀಸೇ 10 ಗ್ರಾಮ್ಗೆ. ಸೊ ಇಷ್ಟು ಯೂಸ್ ಆಗಲ್ಲ ಇದಕ್ಕೆ. ಸೊ ಸ್ವಲ್ಪ ಅಷ್ಟೇ ಯೂಸ್ ಆಗೋದು. ಸೊ ಬನ್ನಿ ಲೆಟ್ ಸ್ಟಾರ್ಟ್. ನಾನಿಲ್ಲಿ ರೆಡ್ಡು ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ನ ನಾನು ಹೈಲೈಟಾಗಿ ಯೂಸ್ ಮಾಡ್ತಿರೋದ್ರಿಂದ ಬ್ಯಾಕ್ಗ್ರೌಂಡು ಬ್ಲೂ ಕಲರ್ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲ್ ಲುಕ್ಕು ಕ್ರಿಯೇಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು. ನಾನು ಇದನ್ನು ಶಾಪಲ್ಲಿ ಕೇಳಿದೆ ಎಷ್ಟಾಗುತ್ತೆ ಅಂತ. ಅಂದರೆ ಇದು ರೆಡಿ ಮಾಡಿರೋದು ಸ್ಟೋನ್ಸ್ ಎಲ್ಲ ಅವ್ರು ರೆಡಿ ಇಟ್ಟಿರ್ತಾರಲ್ವ. ಸೊ ಇದಕ್ಕಿನ್ನೇನಿಲ್ಲ, ಒಂದು ಎಕ್ಸ್ಟ್ರಾ ಇಲ್ಲಿ ಸೂಜಿ ಹಾಕಿರ್ತಾರೆ ಅಷ್ಟೇ. ನಾವು ಇದನ್ನು ಲಾಸ್ಟಲ್ಲಿ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕೋಣ. ಕೇಳಿದ್ದಕ್ಕೆ ಸಿಂಪಲ್ ಅಂದರೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಲುಕ್ಕು. ಸೊ ಇದಕ್ಕಿಂತ ಸಿಂಪಲ್ ಇರೋ ಲುಕ್ಕಿಗೆ 220 ರುಪೀಸ್ ಹೇಳಿದ್ರು ಒಂದಕ್ಕೆ. ಸೊ ನಿಯರ್ ಬೈ ನಾವು ಖರ್ಚು ಮಾಡೋದೆಷ್ಟು, ಒಂದು 60 ರುಪೀಸ್ ಕೂಡ ಖರ್ಚು ಬರಲ್ಲ ಮಾಡಿದ್ರೆ ಮನೆಯಲ್ಲೇ. ಟೈಮ್ ಇರೋರು ಮಾಡ್ಕೋಬೋದು. ಸೊ ನಮಗೆ ಕೆಲ್ಸಕ್ಕೆ ಹೋಗ್ಬೇಕು, ನಮಗೆ ಟೈಮ್ ಸಿಗಲ್ಲ, ಇಲ್ಲ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರ್ತಾರೆ, ಕೆಲಸ ಜಾಸ್ತಿ ಇನ್ನೋರು ಪಾಪ ಏನು ಮಾಡೋಕ್ಕಾಗಲ್ಲ. ನೀವು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದ್ರೆ, ನಿಮ್ಮದು ಮುಖವಾಡ ಎಷ್ಟಿದೆ ಅದ್ರ ಸೈಜಿಗೆ ತಕ್ಕನಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಮುಖವಾಡ ಚಿಕ್ಕದಾಗಿದ್ದು ಈ ಆರ್ಚು ತುಂಬ ದೊಡ್ಡದಾಯಿತು ಅಂದರೆ ಅಲ್ಲಿ ಗ್ಯಾಪು ಹಿಂದೆ ಬ್ಯಾಕಲ್ಲಿ ತುಂಬ ಗ್ಯಾಪ್ ಕಾಣಿಸುತ್ತೆ. ಸೊ ಹಂಗಾಗಿ ನೀವು ಮುಖವಾಡನ ನೋಡಿಕೊಂಡು ಅದ್ರ ಸೈಜಿಗೆ ಕರೆಕ್ಟಾಗಿ ಪ್ರಭಾವಳಿ ಬರೋ ಥರ ಎದ್ದಳ್ದಂಗೆ ಕೂತ್ಕೊಂಡು ಎಲ್ಲ ರೆಡಿ ಇಟ್ಕೊಂಡು ಮಾಡಿದರೆ ಮ್ಯಾಕ್ಸಿಮಮ್ 15 ಮಿನಿಟ್ಸ್ ಕೆಲಸ ಅಷ್ಟೇ ಇದು.
ಬಟ್ ಏನಂದರೆ ನಮ್ಮ ಹತ್ರ ಅಷ್ಟು ಕೂಡ ಪೇಷನ್ಸ್ ಇರಲ್ಲ ಮಾಡೋದಕ್ಕೆ, ಆ್ಯಂಡ್ ಕ್ರಿಯೇಟಿವ್ ಮೈಂಡ್ ಕೂಡ ಸಪೋರ್ಟ್ ಮಾಡಲ್ಲ. ಸೊ ದಟ್ಸ್ ದ ಪ್ರಾಬ್ಲಮ್. ಸೊ ರೆಡಿಯಾಗಿದೆ. ಇವಾಗ ಇಲ್ಲಿಗೆ ಕೆಳಗಡೆಗೆ ಒಂದು ನೀಡಲ್ನ ಹಾಕಬೇಕು, ಉದ್ದಂದು ಸೂಜಿ. ಸೊ ಸೂಜಿ ಒಂದು ಹಾಕಿದ್ರೆ ಸೊ ಪರ್ಫೆಕ್ಟ್. ಸೊ ಹೇಗಿದೆ? ಸೊ ನಿಮ್ಮ ಹತ್ರ ಯಾವ್ಯಾವ ಥರ ಸ್ಟೋನ್ಸ್ ಅವೈಲಬಲ್ ಇದೆ ಆ ಸ್ಟೋನ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ನೀವು. ಸೊ ನನ್ನ ಹತ್ರ ಇರ್ತಕ್ಕಂಥ ಸ್ಟೋನ್ಸು ಇದಾಗಿತ್ತು. ಸೊ ಹಾಗಾಗಿ ನಾನು ಈ ಥರ ವರ್ಕ್ ಮಾಡಿದ್ದೀನಿ. ಇವಾಗ ಇದು ನೀಟಾಗಿ ಕಂಪ್ಲೀಟಾಗಿ ಡ್ರೈ ಆಗಿದೆ ಶೀಟು ಫುಲ್ಲು. ಸೊ ಎಲ್ಲೂ ಕೂಡ ಗಮ್ಮು ಬಿಟ್ಕೊತಿಲ್ಲ ಅಂಡ್ ಅಂಟ್ಕೊತಿಲ್ಲ. ಸೊ ನೀಟಾಗಿ ಡ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಇಲ್ಲಿ ನೀಡಲ್ನ ಹಾಗೆ ಫಿಕ್ಸ್ ಮಾಡ್ತೀನಿ. ಸೊ ಸಿಂಪಲ್. ನೀವು ಅದು ಕಿತ್ತೋಗುತ್ತೆ ಅಂತ ಏನಾದರೂ ಭಯ ಇದ್ದರೆ ಸ್ವಲ್ಪ ಟೇಪ್ ಹಾಕೋಬೋದು ಅಥವಾ ಗಮ್ ಹಾಕೋಬೋದು. ಇದು ನಾನು ಇವಾಗ ಹಾಕಿರೋದು ನೀಟಾಗಿ ಫಿಕ್ಸ್ ಆಗಿದೆ. ಸೊ ನಾನು ಇವಾಗೇನು ಆಗ್ತಾ ಇಲ್ಲ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯೂಸ್ ಆಗೋ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇನ್ಫಾರ್ಮ್ ಇರೋ ಅಂಥ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ, ಲವ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.